ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಗಂಡಸರು ಮನೇಲೇ ಇದ್ರಲ್ಲ, ನೀವೇನೋ ಮಾಡ್ತಾ ಇದ್ರಿ? ಅಪ್ಪ, ಅದು ನಾನು ಹೊರಗಡೆ ಹೋಗಿದ್ದೆ, ಇವಾಗ ತಾನೇ ಬಂದೆ. ನಾನು ಮನೇಲಿ ಇರ್ಲಿಲ್ಲ ಮಾವ. ವಾಸಂತಿ, ನೀನು ಮನೇಲೇ ಇದೆಯಲ್ಲ, ಏನು ಮಣ್ಣು ಮುಗ್ತಾ ಇದ್ಯಾ? ಅಯ್ಯೋ ಯೋಗಿ, ನಾನು ಅವಳಿಗೆ ತಿರುಗಿಸಿ ಹೊಡಿಯಕ್ ಹೋಗಿದ್ದೆ ಕಣೋ. ಆದ್ರೆ ಅವಳು ನನ್ನನ್ನೇ ತಳ್ಳಿ ಕೆಳಗ್ ಬೀಳ್ಸಿ ಮಂಜರಿ ಕೆನ್ನೆಗೆ ಪಟ್ಟಂತ ಹೊಡೆದ್ಬಿಟ್ಲು. ಏ ಆಕಾಶ್, ಆ ಮೇಸ್ತ್ರಿಗೆ ಫೋನ್ ಮಾಡಿ 10 ಜನ ಹುಡುಗರನ್ನ ಕಳ್ಸಕ್ ಕೇಳು. ಹಾ ಆಯ್ತಪ್ಪ. ಏ ಆಕಾಶ್, ಇರೋ. ಏನ್ರಿ ನೀವು ಹುಡುಗರಿಗೆಲ್ಲ ಬರೋದಿಕ್ ಹೇಳ್ತಿದ್ದೀರಾ? ಚಿಕ್ಕ ವಿಷಯನ ದೊಡ್ಡದ್ ಮಾಡ್ತಾ ಇದ್ದೀರಾ. ಇದಕ್ಕೆಲ್ಲ ಕಾರಣ ಮಂಜರಿನೇ. ಸಪ್ತಮಿ ಅಪ್ಪ ಮನೆ ಹತ್ರ ಬಂದಿದ್ರು. ಅವ್ರ ಹತ್ರ ಗಲಾಟೆ ಮಾಡಿ ಅವ್ರ ಮೇಲ್ ಕೈ ಮಾಡೋದಿಕ್ ಹೋಗಿದ್ದು ಇವಳೆ. ನನ್ನ ಮಗಳು ತಪ್ಪೆ ಮಾಡಿರ್ಲಿ, ಹಾಗಂತ ಅವಳನ್ನ ಹೊಡೆದು ಬಿಡದ? ಅಪ್ಪನಿಗೆ ಹೊಡಿಯೋದಿಕ್ ಬಂದ್ರೆ ಯಾವ ಮಗಳು ತಾನೇ ಸುಮ್ಮನಿರ್ತಾಳೆ ಹೇಳಿ? ಆ ಶ್ರೀಮಂತು ನಿಮ್ ಬಗ್ಗೆ ಮಾತಾಡಿದಕ್ಕೇನೆ ಅವನ್ ಜೀವನನ ಹಾಳು ಮಾಡೋದಿಕ್ಕೆ ನಿಂತಿದ್ದಾಳೆ ನಿಮ್ ಮಗಳು. ಇವಳಿಗೊಂದ್ ನ್ಯಾಯ, ಅವ್ರಿಗೊಂದ್ ನ್ಯಾಯನಾ? ಏನಮ್ಮ ಹೇಳ್ತಿದ್ಯಾ? ಅವಳು ನಾನು ಒಂದೇನಾ? ಒಂದೇನೆ. ನಿನಗೆ ಹೇಗ್ ನಿಮ್ಮಪ್ಪ ಹೆಚ್ಚೋ, ಅವಳಿಗೆ ಅವಳಪ್ಪ ಹೆಚ್ಚೋ. ದುಡ್ಡಿಲ್ಲ ಅಂದ್ ಮಾತ್ರಕ್ಕೆ ವಾತ್ಸಲ್ಯ ಇರಲ್ಲ ಅಂತ ಅರ್ಥನಾ? ಪಪ್ಪ, ಆ ಸಪ್ತಮಿಗೆ ನಾನ್ಯಾರು ನೀವ್ಯಾರು ಅನ್ನೋದನ್ನ ತೋರಿಸ್ಬೇಕು. ಅವಳು ನನ್ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಬೇಕು. ಆ ತರ ಮಾಡ್ಬೇಕು ಪಪ್ಪ. ಏ ಆಕಾಶ್, ಏನ್ ನೋಡ್ತಾ ಇದೀಯಾ? ಫೋನ್ ಮಾಡೋ. ಹಾ ಮಾಡ್ತೀನಪ್ಪ. ಹೌದಾ? ನೀನ್ ಮೇಸ್ತ್ರಿಗೆ ಫೋನ್ ಮಾಡು, ನಾನ್ ಪೊಲೀಸರಿಗೆ ಫೋನ್ ಮಾಡ್ತೀನಿ. ಏನು ಎದುರಿಸ್ತಾ ಇದೆಯಾ? ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನೀವ್ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ? ಒಳ್ಳೆಯವ್ರಿಗೆ ಕಾಟ ಕೊಡೋದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ ರೀ. ಅಯ್ಯೋ ಪಪ್ಪ, ಕೇಳಿಸ್ಕೊಂಡ್ಯಾ? ಅವರು ನಿನಗ್ ಒಳ್ಳೆಯವ್ರಾ? ಹೌದು, ಅವ್ರು ತುಂಬಾನೇ ಒಳ್ಳೆಯವರು ರೀ. ಅವ್ರ ಜೀವನನೇ ಬೇರೆ ತರ. ಅಂಥವ್ರ ಮನಸ್ಸಿಗೆ ನಾವು ನೋವು ಕೊಡಬಾರ್ದು. ಹಾಗೇನಾದ್ರೂ ಮಾಡಿದ್ರೆ ಅದ್ರ ಪ್ರತಿಯಾಗಿ ನಾವು ಜೀವನ ಪೂರ್ತಿ ಕಣ್ಣೀರ್ ಹಾಕ್ಬೇಕಾಗತ್ತೆ. ಜಸ್ಟ್ ನೀರ್ ಹಾಕೋಳ್ಗೆ ನೀನ್ ಇಷ್ಟೊಂದು ದೊಡ್ಡ ಸರ್ಟಿಫಿಕೇಟ್ ಕೊಡ್ತಿದ್ಯಾ ಅಲ್ವಾ ಅಮ್ಮ? ಒಂದು ಸಲ ಯೋಚನೆ ಮಾಡಮ್ಮ. ಅವಳು ನನಗೆ ಹೊಡೆದಿದ್ನ ನೋಡಿ ನಿಂಗೊಂಚೂರು ನೋವಾಗ್ಲಿಲ್ವಾ? ನೀನೇನು ತಪ್ಪು ಮಾಡ್ದೆ ಸಪ್ತಮಿ ನಿನ್ ಕೆನ್ನೆಗೆ ಹೊಡೆದಿದ್ದಿದ್ರೆ ನಾನೇ ಅವಳಿಗೆ ಒಂದಲ್ಲ 10 ಏಟು ಕೊಡ್ತಿದ್ದೆ. ಆದ್ರೆ ಅವಳು ನ್ಯಾಯವಾಗಿ ನಡ್ಕೊಂಡಿದ್ದಾಳೆ. ಅದಕ್ಕೆ ನಾನು ಏನು ಮಾತಾಡೋದಿಕ್ಕಾಗ್ಲಿಲ್ಲ. ಯಾಕೆ ಅಂದ್ರೆ ನಾನ್ ನಿನ್ನ ಅಮ್ಮ ಆಗೋದಿಕ್ಕೂ ಮುಂಚೆ ಒಬ್ಳು ಮನುಷ್ಯಳು. ಮನುಷ್ಯ ಧರ್ಮನ ಪಾಲಿಸ್ತಿದ್ದೀನಿ. ಓಕೆ, ನೀನ್ ಯಾರು ಅಂತ ನೀನ್ ತೋರಿಸ್ತೆ, ಅವಳು ಯಾರು ಅಂತ ಅವಳು ತೋರ್ಸುದ್ಲು. ಈಗ ನಾನ್ ಯಾರು ಅಂತ ತೋರ್ಸೋ ಟೈಮ್ ಬಂದಿದೆ. ಪಪ್ಪ, ಹುಡುಗ್ರೆಲ್ಲ ಬೇಡ, ಇದು ನನ್ನ ಆಟ, ನಾನೇ ಆಡ್ತೀನಿ. ಆ ಸಪ್ತಮಿನ ನಾನೇ ನೋಡ್ಕೋತೀನಿ. ಸರಿ ಮಗಳೇ, ಅವಳು ಯಾವುದೇ ಕಾರಣಕ್ಕೂ ಈ ಮನೆ ಕಡೆ ಬರೋ ಹೋಗಿಲ್ಲ, ಹೇಳ್ಬಿಡು. ಬಾ ಮಗಳೇ. ಅಲ್ಲ, ಸೂಪರ್ ಮಾರ್ಕೆಟ್ ಓಪನ್ ಮಾಡೋದಕ್ಕೆ ಲೋನ್ ಮಾಡಬೇಕು. ಲೋನ್ಗೆ ಅಡ ಇಡೋದಕ್ಕೆ ನಮ್ಮ ಹತ್ರ ಮನೆ ಮಠ ಆಸ್ತಿ ಪಾಸ್ತಿ ಏನು ಇಲ್ವಲ್ಲ. ಊರಲ್ಲಿ ನಮ್ಮ ಜಮೀನು ಇದೆಯಲ್ಲ ಭಾಮ, ಅದಿರೋದು 5 ಕುಂಟೆ ಜಮೀನು. ಅದರಲ್ಲಿ ಅಕ್ಕನ ಸಮಾಧಿ ಇದೆ. ಅದನ್ನ ಅಡ ಇಟ್ರು ಎಷ್ಟು ಮಹಾ ದುಡ್ಡು ಸಿಗುತ್ತೆ ನಿಮ್ಗೆ?
ನಿಮ್ಮ ಅಕ್ಕನ ಸಮಾಧಿ ಕಟ್ಟಿರೋದು 5 ಗುಂಟೆಲೇ ನಿಜ. ಆದರೆ ಅದ್ರ ಸುತ್ತ ಇರೋ 1 ಎಕರೆ ಜಮೀನು ನಮ್ಮ ಹೆಸರಲ್ಲೇ ಇದೆ. ರೀ, ಏನ್ ಹೇಳ್ತಾ ಇದ್ದೀರಾ ನೀವು? ಅದು ನಮ್ ಜಮೀನಾ? ಹೌದು ಭಾಮ, ಅದು ನನ್ನ ಹೆಸರಲ್ಲೇ ಇದೆ. ಅಲ್ಲ, ಆ 1 ಎಕರೆ ಜಮೀನು ನಿಮ್ ಹೆಸರಲ್ಲಿದೆ ಅಂತ ಇಷ್ಟು ದಿನ ನನ್ಗೆ ಯಾಕೆ ಹೇಳಿಲ್ಲ? ನನ್ನಿಂದ ವಿಷಯ ಯಾಕೆ ಮುಚ್ಚಿಟ್ಟಿದ್ದೀರಾ? ಅಮ್ಮ ಅದು ಏಯ್, ನೀನ್ ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೊಂಡ್ರೆ ಸರಿ. ಅಲ್ಲ ರೀ, ನೀವು ನನ್ ಜೊತೆ ಸಂಸಾರ ಮಾಡೋ ಲಕ್ಷಣ ಇದೇನಾ? ಇಷ್ಟು ವರ್ಷದಲ್ಲಿ ನಾನೇನಾದ್ರೂ ನಿಮ್ ಹತ್ರ ಒಂದು ಸಣ್ಣ ವಿಷಯನೂ ಮುಚ್ಚಿಟ್ಟಿದ್ದೀನಾ ಹೇಳಿ? ಅದು ಲಕ್ಷ್ಮಿ ಇದ್ದಾಗ ತಗೊಂಡಿದ್ದ ಜಮೀನು. ಅದನ್ನು ಸಪ್ತಮಿ ಮದುವೆಗೆ ಮಾತ್ರನೇ ಮಾರಬೇಕು, ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ಉಪಯೋಗಿಸ್ಕೋಬಾರ್ದು ಅಂತ ನಿಮ್ಮ ಅಕ್ಕ ನನ್ನ ಹತ್ರ ಭಾಷೆ ತಗೊಂಡಿದ್ಲು, ಪ್ರಮಾಣ ಮಾಡಿಸ್ಕೊಂಡಿದ್ಲು. ಅದಕ್ಕೆ ಆ ಜಾಗನ ನಾನು ಮರ್ತೇ ಬಿಟ್ಟಿದ್ದೆ. ಈಗ ಅವಶ್ಯಕತೆ ಬಂತಲ್ಲ, ಅದಕ್ಕೆ ನೆನಪಾಯ್ತು. ಅದಕ್ಕಿಂತ ಹೆಚ್ಚಿನದಾಗಿ ಸಪ್ತಮಿ ಈ ವಿಷಯನ ನಿನ್ನ ಹತ್ರ ಹೇಳಲೇಬೇಕು ಅಂತ ಹೇಳಿದ್ಲು. ಅದಕ್ಕಾಗಿ ಹೇಳಿದ್ದು ಅಷ್ಟೇ. ನನ್ ಕಿವಿ ಮೇಲೆ ಹೂವ ಇಡೋಕ್ ನೋಡ್ಬೇಡಿ. ನೀವೇನು ಅಂತ ನನಗ್ ಗೊತ್ತಿಲ್ವಾ? ನಮ್ಮಕ್ಕ ಸತ್ತಾಗ ಅವಳಿಗೋಸ್ಕರ ಒಂದ್ ಮಗುವಿನ ತಂದೆ ಆಗಿದ್ ನಿಮ್ಮನ್ನ ನಾನ್ ಮದ್ವೆ ಆದೆ. ಇಷ್ಟು ವರ್ಷ ನಾನ್ ನಿಮ್ ಜೊತೆ ಸಂಸಾರ ಮಾಡದ್ನಲ್ಲ, ಅದು ಕೊಡ್ತಾ ಇರೋ ಬಹುಮಾನ ಇದೇನಾ? ಅಯ್ಯೋ 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 ಅಯ್ಯೋ, ಮೋಸ ಹೋಗ್ಬಿಟ್ಟೆ ನಾನು, ಮೋಸ ಹೋಗ್ಬಿಟ್ಟೆ. ಅಮ್ಮ ಅಳ್ಬೇಡಿ ಅಮ್ಮ. ಅಪ್ಪನ ಬಗ್ಗೆ ನಿಮ್ಗೂ ಗೊತ್ತಲ್ವಾ? ಅವ್ರ ಪ್ರಪಂಚನೇ ನಾವ್ 4 ಜನ ಅಲ್ವಾ? ಸುಮ್ನಿರೆ, ನಾವು 4 ಜನ ಅಲ್ಲ ಕಣೆ. ನಿಮ್ಮಪ್ಪನ ಪ್ರಪಂಚ ನೀನೊಬ್ಳೆ. ಇಲ್ಲ ಅಮ್ಮ, ಅಪ್ಪ ಇಷ್ಟೆಲ್ಲ ಕಷ್ಟಪಡ್ತಿರೋದು ನಮಗೋಸ್ಕರ ಅಂತ ನಿಮಗೆ ಗೊತ್ತಲ್ವಾ ಅಮ್ಮ? ಅಪ್ಪ ನಮ್ಮ ಹತ್ರ ಯಾವುದನ್ನು ಮುಚ್ಚಿಟ್ಟಿಲ್ಲ ಅಮ್ಮ. ಅವ್ರು ಹೇಳ್ದಾಗೆ ಅವರಿಗೆ ನೆನಪಿರ್ಲಿಲ್ಲ ಅಷ್ಟೆ. ಈಗ ಅವಶ್ಯಕತೆ ಬಂತು ಅಂತ ನೆನ್ಪು ಮಾಡ್ಕೊಂಡಿದ್ದಾರೆ. ಅದು ನಮ್ಮ ಒಳ್ಳೇದಕ್ಕಲ್ವಾ ಅಮ್ಮ? ನೋಡು, ನನಗೆ ಕೋಪ ಬರ್ಸ್ಬೇಡ, ಇಲ್ಲಿಂದ ಹೊರಟೋಗು. ಅಮ್ಮ, ಅಪ್ಪ ಈ ಜಮೀನ್ ಬಗ್ಗೆ ನಿಮಗೆ ಅವತ್ತೇ ಹೇಳಿದಿದ್ರೆ ನೀವು ಏನಕ್ಕಾದ್ರೂ ಮಾರ್ಬಿಡ್ತಿದ್ರಿ.